ನೀವು ಇದನ್ನು ಪ್ರಸಾರ ಮಾಡ್ಬೇಕಾ ಸತ್ಯವಾಗಿ ನಾ ಹೇಳಿದ್ದು ಹೈಕಮಾಂಡ್ ಅಮಿತ್ ಶಾ ತಪ್ಪು ಮಾಡ್ಯಾನ ಪ್ರಹ್ಲಾದ್ ಜೋಶಿ ಮಾತು ಕೇಳಿ ರಾಜ್ಯದಲ್ಲಿ ಉಳಿಗಾಲ ಬರಬೇಕಂತ ಅಂದರೆ BJP ಸರ್ಕಾರ ಆದ್ರೆ ಒಂದು ನೋವೇನು ನಮ್ಮ ಯಡಿಯೂರಪ್ಪನ ತೆಗಿಬಾರ್ದಾಗಿ ಯಡಿಯೂರಪ್ಪನ ತೆಗಿಬಾರ್ದು ಇವತ್ತು ಜೋಶಿ ಮಾತು ಕೇಳ್ಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವ್ರನ್ನ ಯಾವಾಗ ಅಮಿತ್ ಶಾ ಮೋದಿ ಇವರು ತೆಗೆದು ಹಾಕಿದ್ರು ಅವತ್ತು BJP ಸತ್ಯಾನಾಶ್ ಆದರೂ ಕೂಡ ಒಂದು ಅಭಿಮಾನದಿಂದ ಯಡಿಯೂರಪ್ಪನವರು ರಾಜಕೀಯ ನಿವೃತ್ತಿ ತಗೊಂಡಿದ್ರು ಅವರು ಇವ್ರೇನು ತಿಕ್ಕೊಟ್ರೆ ಬೊಮ್ಮಾಯಿ ಆಗಲಿ ಯಾರು ಯಾರು ಇವರು ಜೋಶಿ ಸೆಂಟ್ರಲ್ ಮಿನಿಸ್ಟ್ರಿ ಏನು ಅವ್ರ ಹೆಸರೇನು ಪ್ರಹ್ಲಾದ್ ಜೋಶಿ ಅವರು ಒಳ್ಳೆಯವರೇ ಇವರೆಲ್ಲ ಗಿಮಾಕ ಮಾಡಿ ನಮ್ಮ ಯಡಿಯೂರಪ್ಪರನ್ನ ನೀವು ಇದನ್ನು ಪ್ರಸಾರ ಮಾಡ್ಬೇಕಾ ಸತ್ಯವಾಗಿ ನಾ ಹೇಳಿದ್ದು ಅವರೇ ಕೆಳಗಿಳಿಸಿದ್ದು ಸತ್ಯವಾಗಿ ಹೇಳ್ತೀನಿ ನಮ್ಮ ಯಡಿಯೂರಪ್ಪ ದೇವರು ಅಂತ ಮನುಷ್ಯ ಸರ್ ಇವತ್ತು ಉತ್ತರ ಈಗ ಅವ್ರಿಗೆ ಯಾವುದ್ರ ಬೀದರ್ ಜಿಲ್ಲಾ ಇದು ಕೊಟ್ರೆ ನಮ್ಮ ನೋಡ್ರಿ ರೋಣ್ ಗದಗ್ ಆಮೇಲೆ ಈ ಕಡೆ ಬಿಜಾಪುರ ಯಡಿಯೂರಪ್ಪನಂಥ ಕೆಪಾಸಿಟಿ ಮನುಷ್ಯ ಇಲ್ಲಿ ಯಾವ ಬೊಮ್ಮಾಯಿನೂ ಇಲ್ಲ ಜೋಶಿನೂ ಇಲ್ಲ ಯಾವನೂ ಇಲ್ಲ ಈಗ ಯಡಿಯೂರಪ್ಪನ ನಿರ್ಲಕ್ಷ್ಯ ಮಾಡಿದ್ದು ಈ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲೂ ಪರಿಣಾಮ ಬೀರುತ್ತೆ ಅಂತ ಅನ್ಕೋತಾರೆ. ಹೌದು ಸತ್ವಾಗಿ ಬೀಳುತ್ತಾರೆ ಸರ ದೇವ್ರವ ಬರೇ ವಿಧಾನಸಭೆಯಲ್ಲಿ ಒಂದೇ ಒಂದು BJP ಸ್ಥಾನ ಇತ್ತು ಸರ್. ಆ್ಯಕ್ಚುಲಿ ಐ ಆಮ್ ಟೆಲ್ಲಿಂಗ್ ಯು ನಾನೇನು ಅವ್ರನ್ನೇನು ಬೈತಾ ಇಲ್ಲ ಯಾರನ್ನೂ ಬೈತಾ ಇಲ್ಲ. ಯಡಿಯೂರಪ್ಪ ಪಕ್ಷ ಕಟ್ಟಿ ಬೆಳೆಸಿದವನು ಎಲ್ಲ ಸ್ವಾಮೀಜಿ ಹೇಳಿದ್ರು ಬಂದವತ್ತು ಯಡಿಯೂರಪ್ಪನ ತೆಗಿಬಾಡ್ರಿ ಏನು ಮಾಡಿದ್ರಿ ಇವರು ಅಮಿತ್ ಶಾ ಮೋದಿ ಅದು ಪರಿಣಾಮ ಆಗ್ತಾಯಿದೆ. ಆದರೂ ಕೂಡ ಅದು ಏನಪ್ಪ ಪರಮಾತ್ಮನ ಬಿಟ್ಟಿದ್ದು ನಾನು BJP ಬರಲಿ ಅಂತ ಬೇಡ್ಕೊತೀನಿ. ಯಾಕಂದ್ರೆ ಕಾಂಗ್ರೆಸ್ನವರು ಧರ್ಮ ಮಕ್ಕಳು ಅಂಥವ್ರು ಅಧಿಕಾರಕ್ಕೆ ಬರಬಾರ್ದು. ಯಾಕೆ ಹೇಳ ಸರ್ ಈಗ ನೋಡ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ಬೈಯೋದಿಲ್ಲ ದೇವರವ ಯಾಕಂತಂದರೆ ಅವರು ನೋಡ್ರಿ ಚಾರಿತ್ರವಾದ ಮನುಷ್ಯ ಎಲ್ಲೇ ಹೋಗಲಿ ಹೆಂಡತಿ ಕೊಳ್ಕೊಂಡು ಒಂದು ಡ್ಯಾಮ್ ಉದ್ಘಾಟನೆ ಎಲ್ಲಿ ಹೋಗಿಲ್ಲ ಅವ್ರಿಗೆ ಬೈಯೋದಿಲ್ಲ. ನಾನು DK ಶಿವಕುಮಾರ್ನಂತಾರಂತೂ ಬರಬಾರ್ದು ಸತ್ಯವಾಗಿ ಹೇಳ್ತಾ ಇದ್ದೆ ನೋಡ್ರಿ ನಾನು ಅಂಥವ್ರು ಬಂದ್ರೆ ಏನು ಅವಳಿಗೆ 10 ಕೋಟಿ ಕೊಟ್ಟೆ ಇವಳಿಗೆ 10 ಕೋಟಿ ಕೊಟ್ಟೆ ಎಲ್ಲಿದ್ದ ಕೊಡ್ತಾರೆ ಇವರು ಯಾರು ದುಡ್ಡು ಯಾರಪ್ಪ ಮನೆ ದುಡ್ಡು ಅದಕ್ಕೆ ನಂದು ಪ್ರಸಾರ ಮಾಡಿರಿ ಸತ್ಯವಾಗಿ ಹೇಳ್ತೀನಿ ನಮ್ಗೆ BJPನೇ ಬರಬೇಕು. ಬಟ್ ಏನಪ್ಪ ಅಂದರೆ ಹೈಕಮಾಂಡ್ ಅಮಿತ್ ಶಾ ತಪ್ಪು ಮಾಡ್ಯಾನ ಪ್ರಹ್ಲಾದ್ ಜೋಶಿ ಮಾತು ಕೇಳಿ ಇದಕ್ಕೆ ಮಿಂಗಲ್ ಯಾರಾದ್ರೆ ಜಗದೀಶ್ ಶೆಟ್ಟರ್ ಹೆಸರು ಈಸ್ ವೆರಿ ಗುಡ್ ಆಲ್ಸೋ. ಬಟ್ ಏನೋ ಹೇಳ್ತಾರೆ ಸರ್ ಅವ್ರು ಹಿಂಗೆ ಅಂತ. ಬಟ್ ಏನೇ ನಾನು ದೇವ್ರಿಗೆ ಬೇಡ್ಕೊತೀನಿ ಅವರು ಬರಲಿ ಅಂತ ಅಂದರೆ ಅವ್ರದ್ದು ಬರೋದು ಸ್ವಲ್ಪ ಅನುಮಾನ. ಆದರೆ ನಾನು ಹೇಳೋದು ಒಂದು ಸತ್ಯವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ BJP ಬರಬೇಕು. ಯಾಕಂದ್ರೆ ಸರ್ ರೈತರಿಗೆ ಕಿಸಾನ್ ಸಮ್ಮೇಳನ ಮಾಡಿದ್ರು ಎಲ್ಲ ರೇಷನ್ ಕಾರ್ಡ್ ಮಕ್ಕಳಿಗೆ ಇದನ್ನು ಮಾಡಿದರು. ರೈತರ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ. ಬಡವ್ರ ಕಲ್ಯಾಣ ಮನೆ ಕಟ್ಟಿಸಿ ಕೊಡೋದಿಲ್ಲ ಅಂದೀವಿ ಸಿದ್ದರಾಮಯ್ಯ 35,000 ಕೋಟಿ ಇವತ್ತು ಮನೆ ಕಟ್ಟಿಸಿ ಕೊಡ್ತೈತಿ BJP ಸರ್ಕಾರ. ಅಪಪ್ರಚಾರ ಯಾರು ಪರ್ಸೆಂಟೇಜ್ ಬೊಮ್ಮಾಯಿ ಪರ್ಸೆಂಟೇಜ್ ತಿಂತಾನೆ ಯಾರು ತಿಂತಾನೆ ಇವ್ರು ನೋಡ್ರಿ ಅವರು ಒಬ್ಬ ಕಾಂಟ್ರಾಕ್ಟರ್ನ ಪರ್ಸೆಂಟೇಜ್ ಇದನ್ನು ಮಾಡಿಕೊಂಡು ಅವ್ನು ಕೋಟಿಗೆ ಒದ್ದು ಒಳಗೆ ಹಾಕ್ಯಾರ ಇವನ್ನ. ನಮ್ಮ ಮುನಿರತ್ನ ತೋಟಗಾರಿಕೆ ಸಚಿವರು ಒದ್ದು ಒಳಗೆ ಹಾಕ್ಯಾರ ಅವನು. ಇವತ್ತು ನಾ ಕೇಳ್ತೇನೆ ನಿಮಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಳಿಗಾಲ ಬರಬೇಕಂತ ಅಂದರೆ BJP ಸರ್ಕಾರ ಆದ್ರೆ ಒಂದು ನೋವೇನು ನಮ್ಮ ಯಡಿಯೂರಪ್ಪನ ತೆಗಿಬಾರ್ದಾಗಿ ಇನ್ನು 2 ವರ್ಷ ಐತ್ರಿ ಅವನವನು ಹುಲಿ ಅವನವನು ಬರೀ ಒಂದು ರೋಣ ಗದಗ ಕಾರವಾರ ಎಲ್ಲಿ ತೊಗೊಂಡು ಹೋದ್ರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅಂದರೆ ಹುಲಿ ದೇವರು. ಮೊನ್ನೆ ನೋಡ್ರಿ ಮೋದಿ ಫಂಕ್ಷನ್ದಾಗ ದೆಹಲಿ ಒಳಗೆ ಮೋದಿಯವರು ಹೇಳಿದ್ರು ಯಡಿಯೂರಪ್ಪನೊಂದು ಅಂದುಗಳು ಚಪ್ಪಲಿ ಹೊಡೆದು ಅಷ್ಟು ವೆರಿ ಪವರ್ಫುಲ್ ಮ್ಯಾನ್. ಯಾರಿಗೆ ಒಂದು ಜಾತಿ ಅಭಿಮಾನ ಅವ್ರ ತಲೆಯಿಲ್ಲ ಎಲ್ಲರೂ ಅಣ್ತಂಬಗಳು ಅಂಥ ಮನುಷ್ಯ. ಆದರೆ ಅವ್ರು ಅದು ತೆಗೆದಿದ್ದೇ ತಪ್ಪಿ ಇವತ್ತು ಎಲ್ಲ ಶಿವಶರಣರು ಹೇಳಿದರು ಯಡಿಯೂರಪ್ಪನ ತೆಗಿಬಾರ್ದು ಇವತ್ತು ಜೋಶಿ ಮಾತು ಆದರೂ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಯಾರ ಮಾತು ಕೇಳೇ ಮಾಡಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ BJP ಸರ್ಕಾರನೇ ಬರಬೇಕು. ಸತ್ಯವಾದ ಮಾತು. ಐ ಆಮ್ ವೆರಿ ಮಚ್ ಥ್ಯಾಂಕಿಂಗ್ ಯು. ಯು ಶುಡ್ ಬ್ರಾಡ್ಕಾಸ್ಟ್ ಇನ್ ಯುವರ್ ಬರುತ್ತೆ